ರೈತ ಸಂಘಕ್ಕೆ ನಮ್ಮ ಒಕ್ಕೂಟಗಳ ಸಂಘಕ್ಕೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಕುರುಬೂರು ಶಾಂತಕುಮಾರ್ ಅವರ ಬಣ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸರವರ ನೇತೃತ್ವದಲ್ಲಿ ಈ ದಿನ ಜಿಲ್ಲಾಧ್ಯಕ್ಷರಿಗೆ ಮನವಿ ಪತ್ರವನ್ನು ಕೊಡ್ತಾಯಿದ್ವಿ. ಒಂದು ವರ್ಷ ಆಯಿತು. ಕಿಸಾನ್ ರೈತ ಸಂಘದವರು ಡೆಲ್ಲಿಯಲ್ಲಿ ಸತ್ಯಾಗ್ರಹ ಮಾಡ್ತಾಯಿದ್ರು. ಅವರು ಇವತ್ತು ಒಂದು ವರ್ಷ ಆಗಿದ್ದಕ್ಕೆ ನಮಗೆಲ್ಲನೂ ಸಂತೋಷವಾಯಿತು. ರೈತರಿಗೆ ಒಳ್ಳೆಯದಾಗಲಿ, ರೈತ ಜೀವನಾಡು ಕೃಷಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದೇನು ಅಂತಂದರೆ, ಪ್ರತಿಯೊಬ್ಬ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ರೈತರಿಗೆ ಒಂದು ಸಹಾಯ ಮಾಡ್ತಾಯಿಲ್ಲ. ಮಾಡೋದಕ್ಕೆ ಅವ್ರಿಗೆ ಸರ್ಕಾರದಿಂದ ಒತ್ತಡ ಜಾಸ್ತಿ ಆಗ್ತಾಯಿದೆ. ಸರ್ಕಾರದವರು ಸರಿಯಾಗಿ ಗಮನ ಹರಿಸಿ ರೈತರಿಗೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಇಷ್ಟೊತ್ತು ಯಾವಾಗಲೂ ಮಾಡ್ತಾಯಿದ್ರು. ಆಗಲಿ ನಾವು ಮುಂದೆ ಅವ್ರಿಗಾಗಿ ನಾವು ಕಾದಿದ್ದೀವಿ. ಮುಂದೆ ಅವರು ನಮಗೆ ಒಳ್ಳೇದು ಮಾಡ್ತಾರೆ ರೈತರಿಗೆ ಅನ್ನೋ ಒಂದು ಭರವಸೆ ನಾವು ಇಟ್ಕೊಂಡು ಈ ದಿನ ಈ ಮನವಿ ಪತ್ರ. ಒಂದು ರೈತರ ಒಂದು ಬೇಡಿಕೆಗಳು, ಈ ಸರ್ಕಾರದ ಮಾಡ್ತಾ ಇರ್ತಕ್ಕಂಥ ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದು ಧೋರಣೆ, ಸರ್ಕಾರದ ಧೋರಣೆ, ರೈತರ ಒಂದು ಹಿಮ್ಮೆಟ್ಟಿ ಧೋರಣೆ ಮಾಡ್ತಾ ಇರ್ತಕ್ಕಂಥದ್ದು, ರೈತರ ಕನಿಷ್ಠ ಬೆಂಬಲ ಬೆಲೆ ಕೊಡ್ತಾ ಇರ್ತಕ್ಕಂಥದ್ದು, ಯಾವುದೇ ಆಗಲಿ ರೈತರ ಬಗ್ಗೆ ಏನು ಕೇಳಿದ್ರು ಅದನ್ನು ಹಿಮ್ಮೆಟ್ಟಿ ಸರ್ಕಾರ ನಮಗೆ ದುರಾಡಳಿತವನ್ನು ಮಾಡ್ತಾ ಇದ್ದದ್ದಕ್ಕೆ ನಾವು ಒಂದಲ್ಲ ಎರಡಲ್ಲ ಎಲ್ಲ ಸಮಸ್ಯೆಗಳ ರೈತರು ಇವತ್ತು ಕನಿಷ್ಠ ಪಕ್ಷ ಇವರು ಸರ್ಕಾರದಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿರ್ತಕ್ಕಂಥ ಕೃಷ್ಣಬೈರೇಗೌಡರು ಎಲ್ರಿಗೂ ಖಾತಾ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರೆ. ಆದರೆ ಕೆಲವು ಕಾರಣಾಂತರಗಳಿಂದ ಕೆಲವರು ಮಾತ್ರ ಆಗ್ತಾ ಇದೆ, ಬಡವರಿಗೆ ಆಗ್ತಾ ಇಲ್ಲ. ಅದರಲ್ಲಿ ರಿಕಾರ್ಡ್ ರೂಮಿಂದನೇ ಬರಲ್ಲ, ಪರದಾಡ್ತಾ ಇದ್ದಾರೆ ರೈತರು. ಸುತ್ತಲೂ ತಾಲೂಕು ಆಫೀಸ್ ಸುತ್ತಲೂ ಪರದಾಯ್ತಾರೆ. ಇಂಥ ಸಮಸ್ಯೆಗಳು ಬೇಜಾನಿದ್ದಾವೆ. ಎಲ್ಲ ಹೇಳ್ತಾ ಹೋದರೆ ಸುಮಾರು 100 ಸಮಸ್ಯೆಗಳು. ರೈತರ ಬೆಂಬಲ ಬೆಲೆ ಆದರೂ ಇಂದ ಮಾರ್ಕೆಟ್ಟು ಇವಾಗ ಕಮಿಷನ್ ತಗೊಳ್ಳೋದಾಗಲಿ ಏನೇ ಆಗಲಿ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಕಬಳಿಸ್ತಾ ಇದ್ದಾರೆ. ಅದು ನಾವು ಸಮೇತ ಹಾಕಿದ್ದೀವಿ. ಇದನ್ನು ಆದಷ್ಟು ಬೇಗ ನಾವು ಸರ್ವೆ ಮಾಡಿಸಿ 80 ಜನ ರೈತರಿಗೆ ಬೆಂಬಲ ಹೊಸಪಡಿಸ್ಕೊಂಡಿದ್ದಾರೆ. ಇದಕ್ಕೆ ಕೆಲವರು ಅಧಿಕಾರಿಗಳು ಬೆಂಬಲ ಕೊಟ್ಟು ನಾವು ಹೋಗೋಕ್ಕೆ ಅಲ್ಲಿ ಜಾಗ ಬಿಡದೆ ಅವರ ಪರವಾಗಿ ನಿಂತು ನಮಗೆ ಸಮಸ್ಯೆ ಆಗಿದೆ. ಮಾಡಿಸಿ